ಇದು ಸಿದ್ದರಾಮಯ್ಯನವರು ಧರ್ಮವನ್ನು ಮತ್ತು ಜಾತಿಯನ್ನು ಒಡೆದು ಹಾಕುವಂಥ ಕೆಲಸ ನಿರಂತರವಾಗಿ ಮಾಡ್ತಿದ್ದಾರೆ. ಕಳೆದ ಬಾರಿ ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಅಂತ ಬೇರೆ ಬೇರೆ ಮಾಡಿಬಿಟ್ಟು ಇವತ್ತು ಅನುಭವಿಸಿದ್ದಾರೆ. ನಮ್ಮ ಮೆಟ್ರೋ ಅಂತಂದ್ರೇನು? ನಮ್ಮ ಮೆಟ್ರೋ ಅಂದರೆ ನಮ್ಮೆಲ್ಲರ ಒಂದು ಮೆಟ್ರೋ. ಇದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಇಡೀ ಬೆಂಗಳೂರು ನಗರದಲ್ಲಿ ನಮ್ಮ ಮೆಟ್ರೋ ಅಂತ ಏನು ಹಿಂದೆ ಇರುವ ಒಂದು ಪ್ರಾಜೆಕ್ಟ್ಗಳಿಗಾಗಲಿ ಮುಂಬರೋ ಪ್ರಾಜೆಕ್ಟ್ ನಮ್ಮ ಮೆಟ್ರೋ ಅಂದರೆ ಅದು ಎಲ್ಲರ ಸೊತ್ತದು. ಆ ದೃಷ್ಟಿಯಿಂದ ಇವತ್ತು ಬಸವಣ್ಣವರು ವಿಶ್ವವಿಖ್ಯಾತ, ಇವತ್ತು ಒಬ್ಬ ಮಹಾನ್ ನಾಯಕ, ಮತ್ತು ನಮ್ಮೆಲ್ಲರಿಗೆ ಒಂದು ಗೌರವ ಇದೆ. ಯಾವುದೋ ಒಂದು ಜಿಲ್ಲೆಗೆ ಒಂದು ಹೆಸರಿಡೋದ್ರಲ್ಲಿ ನಾವು ಕೂಡ ಅದನ್ನ ಸ್ವಾಗತವನ್ನು ಮಾಡ್ತೀವಿ. ಆದರೆ ಮೆಟ್ರೋಗೆ ಇವತ್ತು ಶಿವಾಜಿ ನಗರ ಮೆಟ್ರೋಗೆ ಸೆಂಟ್ ಮೇರಿ ಮೆಟ್ರೋ ಅಂತ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಮೆಟ್ರೋಗಳಿಗೆ ಬೇರೆ ಬೇರೆ ಜಾತಿಗಳು ಹೆಸರಿಡುವಂಥದ್ದು ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಈ ದೃಷ್ಟಿಯಿಂದ ನನ್ನ ಒಂದು ರಿಕ್ವೆಸ್ಟು, ಏನು ಬೆಂಗಳೂರು ನಗರ ಅಪೇಕ್ಷೆ ಏನಿದೆ, ನಮ್ಮ ಮೆಟ್ರೋ ಅಂತ ಎಲ್ಲರ ಜವಾಬ್ದಾರಿ, ಎಲ್ಲರ ಹಕ್ಕದು, ಪ್ರತಿಯೊಬ್ಬರ ಹಕ್ಕಿದೆ, ಟ್ಯಾಕ್ಸ್ ದುಡ್ಡಿದೆ. ಆ ದೃಷ್ಟಿ ನಮ್ಮ ಮೆಟ್ರೋ ಅಂತ ಹೆಸರನ್ನು ಕಂಟಿನ್ಯೂಷನ್ ಮಾಡಬೇಕು. ಏನು ವಿಶ್ವಮಾನವ ಏನು ಬಸವಣ್ಣವರಿದ್ದಾರೆ, ಯಾವುದೋ ಒಂದು ಇಡೀ ಒಂದು ಜಿಲ್ಲೆಗೆ ಆಗಲಿ, ಯಾವುದೋ ಒಂದು ಬೇರೆ ಒಂದು ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಬಸವಣ್ಣ ಇಟ್ಟಿಟ್ಟರೆ ಅದು ಅಭ್ಯಂತರ ಯಾವುದೂ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸಿದ್ದರಾಮಯ್ಯನವ್ರ ಹತ್ರ, ಯಾರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತಿದ್ದಾರೆ, ಪ್ರತಿಯೊಂದು ವಾರ್ಡ್ಗೆ ಅವ್ರ ಹೆಸರಿಡಬೇಕು. ಯಾರ್ಯಾರು ಮಹಾನ್ ನಾಯಕರು, ದೇಶಭಕ್ತರಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ಈ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಯಾರ್ಯಾರು, ಇವತ್ತು ಕನ್ನಡದಲ್ಲಿ ಯಾರು ರಾಮಮೂರ್ತಿ, ಕನ್ನಡದಲ್ಲಿ ದೊಡ್ಡ ಹಬ್ಬ ಇವತ್ತು ಫ್ಲಾಗನ್ನು ಕೊಟ್ಟಂಥವ್ರು ರಾಮಮೂರ್ತಿಯವರು, ಅನೇಕ ಜನ ತ್ಯಾಗ ಬಲಿದಾನ ಮಾಡುವಂಥ ನಾಯಕರುಗಳಿದ್ದಾರೆ. ಆ ವಾರ್ಡ್ಗಳಿಗೆ ಅವ್ರ ಹೆಸರು ಇಡಿ. ಅದು ಬಿಟ್ಬಿಟ್ಟು ನೀವು ಬೇರೆ ಯಾವುದ್ಯಾವುದೋ ಹೆಸರುಗಳು ಇಡೋದು ಮಾಡುವಂಥದ್ದು, ನೀವು ಯಾವುದೋ ಒಂದು ಧರ್ಮವನ್ನು ಕಾಪಾಡ್ಕೊಳ್ಳೋಕ್ಕೆ ನೀವು ರಾಯಭಾರಿ ಆಗಿದ್ದೀರ. ಒಂದು ಧರ್ಮದ ರಾಯಭಾರಿ ಆಗಿದ್ದಾರೆ ಸಿದ್ದರಾಮಯ್ಯನವರು, ಎಲ್ಲ ಧರ್ಮಕ್ಕೆ ರಾಯಭಾರಿ ಆಗಿಲ್ಲ. ಆ ದೃಷ್ಟಿಯಿಂದ ದಯಮಾಡಿ ಜಾತಿಯನ್ನು ಒಡೆಯೋದು ಬೇಡ, ಧರ್ಮವನ್ನು ಒಡೆಯೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊತೀನಿ ಸರ್. ಇದು ಸಿದ್ದರಾಮಯ್ಯನವರು ಧರ್ಮವನ್ನು ಮತ್ತು ಜಾತಿಯನ್ನು ಒಡೆದು ಹಾಕುವಂಥ ಕೆಲಸ ನಿರಂತರವಾಗಿ ಮಾಡ್ತಿದ್ದಾರೆ. ಕಳೆದ ಬಾರಿ ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಅಂತ ಬೇರೆ ಬೇರೆ ಮಾಡಿಬಿಟ್ಟು ಇವತ್ತು ಅನುಭವಿಸಿದ್ದಾರೆ. ನಮ್ಮ ಮೆಟ್ರೋ ಅಂತಂದ್ರೇನು? ನಮ್ಮ ಮೆಟ್ರೋ ಅಂದರೆ ನಮ್ಮೆಲ್ಲರ ಒಂದು ಮೆಟ್ರೋ. ಇದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಇಡೀ ಬೆಂಗಳೂರು ನಗರದಲ್ಲಿ ನಮ್ಮ ಮೆಟ್ರೋ ಅಂತ ಏನು ಹಿಂದೆ ಇರುವ ಒಂದು ಪ್ರಾಜೆಕ್ಟ್ಗಳಿಗಾಗಲಿ ಮುಂಬರೋ ಪ್ರಾಜೆಕ್ಟ್ ನಮ್ಮ ಮೆಟ್ರೋ ಅಂದರೆ ಅದು ಎಲ್ಲರ ಸೊತ್ತದು. ಆ ದೃಷ್ಟಿಯಿಂದ ಇವತ್ತು ಬಸವಣ್ಣವರು ವಿಶ್ವವಿಖ್ಯಾತ, ಇವತ್ತು ಒಬ್ಬ ಮಹಾನ್ ನಾಯಕ, ಮತ್ತು ನಮ್ಮೆಲ್ಲರಿಗೆ ಒಂದು ಗೌರವ ಇದೆ. ಯಾವುದೋ ಒಂದು ಜಿಲ್ಲೆಗೆ ಒಂದು ಹೆಸರಿಡೋದ್ರಲ್ಲಿ ನಾವು ಕೂಡ ಅದನ್ನ ಸ್ವಾಗತವನ್ನು ಮಾಡ್ತೀವಿ. ಆದರೆ ಮೆಟ್ರೋಗೆ ಇವತ್ತು ಶಿವಾಜಿ ನಗರ ಮೆಟ್ರೋಗೆ ಸೆಂಟ್ ಮೇರಿ ಮೆಟ್ರೋ ಅಂತ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಮೆಟ್ರೋಗಳಿಗೆ ಬೇರೆ ಬೇರೆ ಜಾತಿಗಳು ಹೆಸರಿಡುವಂಥದ್ದು ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಈ ದೃಷ್ಟಿಯಿಂದ ನನ್ನ ಒಂದು ರಿಕ್ವೆಸ್ಟು, ಏನು ಬೆಂಗಳೂರು ನಗರ ಅಪೇಕ್ಷೆ ಏನಿದೆ, ನಮ್ಮ ಮೆಟ್ರೋ ಅಂತ ಎಲ್ಲರ ಜವಾಬ್ದಾರಿ, ಎಲ್ಲರ ಹಕ್ಕದು, ಪ್ರತಿಯೊಬ್ಬರ ಹಕ್ಕಿದೆ, ಟ್ಯಾಕ್ಸ್ ದುಡ್ಡಿದೆ. ಆ ದೃಷ್ಟಿ ನಮ್ಮ ಮೆಟ್ರೋ ಅಂತ ಹೆಸರನ್ನು ಕಂಟಿನ್ಯೂಷನ್ ಮಾಡಬೇಕು. ಏನು ವಿಶ್ವಮಾನವ ಏನು ಬಸವಣ್ಣವರಿದ್ದಾರೆ, ಯಾವುದೋ ಒಂದು ಇಡೀ ಒಂದು ಜಿಲ್ಲೆಗೆ ಆಗಲಿ, ಯಾವುದೋ ಒಂದು ಬೇರೆ ಒಂದು ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಬಸವಣ್ಣ ಇಟ್ಟಿಟ್ಟರೆ ಅದು ಅಭ್ಯಂತರ ಯಾವುದೂ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸಿದ್ದರಾಮಯ್ಯನವ್ರ ಹತ್ರ, ಯಾರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತಿದ್ದಾರೆ, ಪ್ರತಿಯೊಂದು ವಾರ್ಡ್ಗೆ ಅವ್ರ ಹೆಸರಿಡಬೇಕು. ಯಾರ್ಯಾರು ಮಹಾನ್ ನಾಯಕರು, ದೇಶಭಕ್ತರಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ಈ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಯಾರ್ಯಾರು, ಇವತ್ತು ಕನ್ನಡದಲ್ಲಿ ಯಾರು ರಾಮಮೂರ್ತಿ, ಕನ್ನಡದಲ್ಲಿ ದೊಡ್ಡ ಹಬ್ಬ ಇವತ್ತು ಫ್ಲಾಗನ್ನು ಕೊಟ್ಟಂಥವ್ರು ರಾಮಮೂರ್ತಿಯವರು, ಅನೇಕ ಜನ ತ್ಯಾಗ ಬಲಿದಾನ ಮಾಡುವಂಥ ನಾಯಕರುಗಳಿದ್ದಾರೆ. ಆ ವಾರ್ಡ್ಗಳಿಗೆ ಅವ್ರ ಹೆಸರು ಇಡಿ. ಅದು ಬಿಟ್ಬಿಟ್ಟು ನೀವು ಬೇರೆ ಯಾವುದ್ಯಾವುದೋ ಹೆಸರುಗಳು ಇಡೋದು ಮಾಡುವಂಥದ್ದು, ನೀವು ಯಾವುದೋ ಒಂದು ಧರ್ಮವನ್ನು ಕಾಪಾಡ್ಕೊಳ್ಳೋಕ್ಕೆ ನೀವು ರಾಯಭಾರಿ ಆಗಿದ್ದೀರ. ಒಂದು ಧರ್ಮದ ರಾಯಭಾರಿ ಆಗಿದ್ದಾರೆ ಸಿದ್ದರಾಮಯ್ಯನವರು, ಎಲ್ಲ ಧರ್ಮಕ್ಕೆ ರಾಯಭಾರಿ ಆಗಿಲ್ಲ. ಆ ದೃಷ್ಟಿಯಿಂದ ದಯಮಾಡಿ ಜಾತಿಯನ್ನು ಒಡೆಯೋದು ಬೇಡ, ಧರ್ಮವನ್ನು ಒಡೆಯೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊತೀನಿ ಸರ್. ಇದು ಸಿದ್ದರಾಮಯ್ಯನವರು ಧರ್ಮವನ್ನು ಮತ್ತು ಜಾತಿಯನ್ನು ಒಡೆದು ಹಾಕುವಂಥ ಕೆಲಸ ನಿರಂತರವಾಗಿ ಮಾಡ್ತಿದ್ದಾರೆ. ಕಳೆದ ಬಾರಿ
ಲಿಂಗಾಯತ ಧರ್ಮ ವೀರಶೈವ ಧರ್ಮ ಅಂತ ಬೇರೆ ಬೇರೆ ಮಾಡಿಬಿಟ್ಟು ಇವತ್ತು ಅನುಭವಿಸಿದ್ದಾರೆ. ನಮ್ಮ ಮೆಟ್ರೋ ಅಂತಂದ್ರೇನು? ನಮ್ಮ ಮೆಟ್ರೋ ಅಂದರೆ ನಮ್ಮೆಲ್ಲರ ಒಂದು ಮೆಟ್ರೋ. ಇದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಇಡೀ ಬೆಂಗಳೂರು ನಗರದಲ್ಲಿ ನಮ್ಮ ಮೆಟ್ರೋ ಅಂತ ಏನು ಕಳೆದ ಹಿಂದೆ ಇರುವ ಒಂದು ಪ್ರಾಜೆಕ್ಟ್ಗಳಿಗಾಗಲಿ ಮುಂಬರೋ ಪ್ರಾಜೆಕ್ಟ್ ನಮ್ಮ ಮೆಟ್ರೋ ಅಂದರೆ ಅದು ಎಲ್ಲರ ಸೊತ್ತದು. ಆ ದೃಷ್ಟಿಯಿಂದ ಇವತ್ತು ಬಸವಣ್ಣವರು ವಿಶ್ವವಿಖ್ಯಾತ, ಇವತ್ತು ಒಬ್ಬ ಮಹಾನ್ ನಾಯಕ, ಮತ್ತು ನಮ್ಮೆಲ್ಲರಿಗೆ ಒಂದು ಗೌರವ ಇದೆ. ಯಾವುದೋ ಒಂದು ಜಿಲ್ಲೆಗೆ ಒಂದು ಹೆಸರಿಡೋದ್ರೂ ನಾವು ಕೂಡ ಅದನ್ನ ಸ್ವಾಗತವನ್ನು ಮಾಡ್ತೀವಿ. ಆದರೆ ಮೆಟ್ರೋಗೆ ಇವತ್ತು ಶಿವಾಜಿ ನಗರ ಮೆಟ್ರೋಗೆ ಸೆಂಟ್ ಮೇರಿ ಮೆಟ್ರೋ ಅಂತ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಮೆಟ್ರೋಗಳಿಗೆ ಬೇರೆ ಬೇರೆ ಜಾತಿಗಳು ಹೆಸರಿಡುವಂಥದ್ದು ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಈ ದೃಷ್ಟಿಯಿಂದ ನನ್ನ ಒಂದು ರಿಕ್ವೆಸ್ಟು, ಏನು ಬೆಂಗಳೂರು ನಗರ ಅಪೇಕ್ಷೆ ಏನಿದೆ, ನಮ್ಮ ಮೆಟ್ರೋ ಅಂತ ಎಲ್ಲರ ಜವಾಬ್ದಾರಿ, ಎಲ್ಲರ ಹಕ್ಕದು, ಪ್ರತಿಯೊಬ್ಬರ ಹಕ್ಕಿದೆ, ಟ್ಯಾಕ್ಸ್ ದುಡ್ಡಿದೆ. ಆ ದೃಷ್ಟಿ ನಮ್ಮ ಮೆಟ್ರೋ ಅಂತ ಹೆಸರನ್ನು ಕಂಟಿನ್ಯೂಷನ್ ಮಾಡಬೇಕು. ಏನು ವಿಶ್ವಮಾನವ ಏನು ಬಸವಣ್ಣವರಿದ್ದಾರೆ, ಯಾವುದೋ ಒಂದು ಇಡೀ ಒಂದು ಜಿಲ್ಲೆಗೆ ಆಗಲಿ, ಯಾವುದೋ ಒಂದು ಬೇರೆ ಒಂದು ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಬಸವಣ್ಣ ಎತ್ತಿಟ್ಟರೆ ಅದು ಅಭ್ಯಂತರ ಯಾವುದೂ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸಿದ್ದರಾಮಯ್ಯನವ್ರ ಹತ್ರ, ಯಾರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಪ್ರತಿಯೊಂದು ವಾರ್ಡ್ಗೆ ಅವ್ರ ಹೆಸರಿಡಬೇಕು. ಯಾರ್ಯಾರು ಮಹಾನ್ ನಾಯಕರು, ದೇಶಭಕ್ತರಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ಈ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ಯಾರ್ಯಾರು ಇವತ್ತು ಕನ್ನಡದಲ್ಲಿ ಯಾರು ರಾಮಮೂರ್ತಿ, ಕನ್ನಡದಲ್ಲಿ ದೊಡ್ಡ ಹಬ್ಬ ಇವತ್ತು ಫ್ಲಾಗನ್ನು ಕೊಟ್ಟಂಥವ್ರು ರಾಮಮೂರ್ತಿಯವರು, ಅನೇಕ ತ್ಯಾಗ ಬಲಿದಾನ ಮಾಡುವಂಥ ನಾಯಕರುಗಳಿದ್ದಾರೆ. ಆ ವಾರ್ಡ್ಗಳಿಗೆ ಅವ್ರ ಹೆಸರು ಇಡಿ. ಅದು ಬಿಟ್ಬಿಟ್ಟು ನೀವು ಬೇರೆ ಯಾವುದ್ಯಾವುದೋ ಹೆಸರುಗಳು ಇಡೋದು ಮಾಡುವಂಥದ್ದು, ನೀವು ಯಾವುದೋ ಒಂದು ಧರ್ಮವನ್ನು ಕಾಪಾಡ್ಕೊಳ್ಳೋಕ್ಕೆ ನೀವು ರಾಯಭಾರಿ ಆಗಿದ್ದಿಲ್ಲ. ಒಂದು ಧರ್ಮದ ರಾಯಭಾರಿ ಆಗಿದ್ದಾರೆ ಸಿದ್ದರಾಮಯ್ಯನವರು, ಎಲ್ಲ ಧರ್ಮಕ್ಕೆ ರಾಯಭಾರಿ ಆಗಿಲ್ಲ. ಆ ದೃಷ್ಟಿಯಿಂದ ದಯಮಾಡಿ ಜಾತಿಯನ್ನು ಒಡೆಯೋದು ಬೇಡ, ಧರ್ಮವನ್ನು ಒಡೆಯೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊತೀನಿ ಸರ್. ಇದು ಸಿದ್ದರಾಮಯ್ಯನವರು ಧರ್ಮವನ್ನು ಮತ್ತು ಜಾತಿಯನ್ನು ಒಡೆದು ಹಾಕುವಂಥ ಕೆಲಸ ನಿರಂತರವಾಗಿ ಮಾಡ್ತಿದ್ದಾರೆ. ಕಳೆದ ಬಾರಿ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಅಂತ ಬೇರೆ ಬೇರೆ ಮಾಡಿಬಿಟ್ಟು ಇವತ್ತು ಅನುಭವಿಸಿದ್ದಾರೆ. ನಮ್ಮ ಮೆಟ್ರೋ ಅಂತಂದ್ರೇನು? ನಮ್ಮ ಮೆಟ್ರೋ ಅಂದರೆ ನಮ್ಮೆಲ್ಲರ ಒಂದು ಮೆಟ್ರೋ. ಇದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಇಡೀ ಬೆಂಗಳೂರು ನಗರದಲ್ಲಿ ನಮ್ಮ ಮೆಟ್ರೋ ಅಂತ ಏನು ಕಳೆದ ಹಿಂದೆ ಇರುವ ಒಂದು ಪ್ರಾಜೆಕ್ಟ್ಗಳಿಗಾಗಲಿ ಮುಂಬರೋ ಪ್ರಾಜೆಕ್ಟ್ ನಮ್ಮ ಮೆಟ್ರೋ ಅಂದರೆ ಅದು ಎಲ್ಲರ ಸೊತ್ತದು. ಆ ದೃಷ್ಟಿಯಿಂದ ಇವತ್ತು ಬಸವಣ್ಣವರು ವಿಶ್ವವಿಖ್ಯಾತ, ಇವತ್ತು ಒಬ್ಬ ಮಹಾನ್ ನಾಯಕ, ಮತ್ತು ನಮ್ಮೆಲ್ಲರಿಗೆ ಒಂದು ಗೌರವ ಇದೆ. ಯಾವುದೋ ಒಂದು ಜಿಲ್ಲೆಗೆ ಒಂದು ಹೆಸರಿಡೋದ್ರೂ ನಾವು ಕೂಡ ಅದನ್ನ ಸ್ವಾಗತವನ್ನು ಮಾಡ್ತೀವಿ. ಆದರೆ ಮೆಟ್ರೋಗೆ ಇವತ್ತು ಶಿವಾಜಿ ನಗರ ಮೆಟ್ರೋಗೆ ಸೆಂಟ್ ಮೇರಿ ಮೆಟ್ರೋ ಅಂತ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಮೆಟ್ರೋಗಳಿಗೆ ಬೇರೆ ಬೇರೆ ಜಾತಿಗಳು ಹೆಸರಿಡುವಂಥದ್ದು ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಈ ದೃಷ್ಟಿಯಿಂದ ನನ್ನ ಒಂದು ರಿಕ್ವೆಸ್ಟು, ಏನು ಬೆಂಗಳೂರು ನಗರ ಅಪೇಕ್ಷೆ ಏನಿದೆ, ನಮ್ಮ ಮೆಟ್ರೋ ಅಂತ ಎಲ್ಲರ ಜವಾಬ್ದಾರಿ, ಎಲ್ಲರ ಹಕ್ಕದು, ಪ್ರತಿಯೊಬ್ಬರ ಹಕ್ಕಿದೆ, ಟ್ಯಾಕ್ಸ್ ದುಡ್ಡಿದೆ. ಆ ದೃಷ್ಟಿ ನಮ್ಮ ಮೆಟ್ರೋ ಅಂತ ಹೆಸರನ್ನು ಕಂಟಿನ್ಯೂಷನ್ ಮಾಡಬೇಕು. ಏನು ವಿಶ್ವಮಾನವ ಏನು ಬಸವಣ್ಣವರಿದ್ದಾರೆ, ಯಾವುದೋ ಒಂದು ಇಡೀ ಒಂದು ಜಿಲ್ಲೆಗೆ ಆಗಲಿ, ಯಾವುದೋ ಒಂದು ಬೇರೆ ಒಂದು ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಬಸವಣ್ಣ ಎತ್ತಿಟ್ಟರೆ ಅದು ಅಭ್ಯಂತರ ಯಾವುದೂ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸಿದ್ದರಾಮಯ್ಯನವ್ರ ಹತ್ರ, ಯಾರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಪ್ರತಿಯೊಂದು ವಾರ್ಡ್ಗೆ ಅವ್ರ ಹೆಸರಿಡಬೇಕು. ಯಾರ್ಯಾರು ಮಹಾನ್ ನಾಯಕರು, ದೇಶಭಕ್ತರಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ಈ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು, ಯಾರ್ಯಾರು ಇವತ್ತು ಕನ್ನಡದಲ್ಲಿ ಯಾರು ರಾಮಮೂರ್ತಿ, ಕನ್ನಡದಲ್ಲಿ ದೊಡ್ಡ ಹಬ್ಬ ಇವತ್ತು ಫ್ಲಾಗನ್ನು ಕೊಟ್ಟಂಥವ್ರು ರಾಮಮೂರ್ತಿಯವರು, ಅನೇಕ ತ್ಯಾಗ ಬಲಿದಾನ ಮಾಡುವಂಥ ನಾಯಕರುಗಳಿದ್ದಾರೆ. ಆ ವಾರ್ಡ್ಗಳಿಗೆ ಅವ್ರ ಹೆಸರು ಇಡಿ. ಅದು ಬಿಟ್ಬಿಟ್ಟು ನೀವು ಬೇರೆ ಯಾವುದ್ಯಾವುದೋ ಹೆಸರುಗಳು ಇಡೋದು ಮಾಡುವಂಥದ್ದು, ನೀವು ಯಾವುದೋ ಒಂದು ಧರ್ಮವನ್ನು ಕಾಪಾಡ್ಕೊಳ್ಳೋಕ್ಕೆ ನೀವು ರಾಯಭಾರಿ ಆಗಿದ್ದಿಲ್ಲ. ಒಂದು ಧರ್ಮದ ರಾಯಭಾರಿ ಆಗಿದ್ದಾರೆ ಸಿದ್ದರಾಮಯ್ಯನವರು, ಎಲ್ಲ ಧರ್ಮಕ್ಕೆ ರಾಯಭಾರಿ ಆಗಿಲ್ಲ. ಆ ದೃಷ್ಟಿಯಿಂದ ದಯಮಾಡಿ ಜಾತಿಯನ್ನು ಒಡೆಯೋದು ಬೇಡ, ಧರ್ಮವನ್ನು ಒಡೆಯೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊತೀನಿ ಸರ್.